ಸೊ ಬನ್ನಿ ಇವತ್ತು ಈ ವೆಹಿಕಲನ್ನು ಓಡಿಸಿ ನೋಡೋಣ. ಸೊ ಈ ವೆಹಿಕಲಲ್ಲಿ ಏನೆಲ್ಲ ಫೀಚರ್ಸ್ಗಳು ಕೊಟ್ಟಿದ್ದಾರೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದು ಇವತ್ತು ನಿಮ್ಮ ಮುಂದೆ ಇದೆ KTM ಇದು ADV 390. ಸೊ 390ಅಲ್ಲಿ ನಿಮ್ಗೆ ಏನೆಲ್ಲ ಬರುತ್ತೆ ಅಂದರೆ, ನಾವು ಫಸ್ಟ್ ಫ್ರಂಟಿಂದ ಮಾತಾಡೋದಾದರೆ ಫ್ರಂಟಲ್ಲಿ ನಿಮಗೆ ಈ ಥರ ಒಂದು ವಿಂಡ್ಶೀಲ್ಡು, ನೆಕ್ಸ್ಟ್ ಇಲ್ಲಿ ನಂಬರ್ ಪ್ಲೇಟ್ ಆಪ್ಷನು, ಕೆಳಗಡೆ ನಿಮಗೆ DRLಸು, ಇಲ್ಲಿ ನಿಮಗೆ ಹೆಡ್ಲೈಟು, ಹೈ ಬೀಮ್ ಲೋ ಬೀಮ್ ಆಪ್ಷನು, ನಿಮಗೆ ಹೆಡ್ಲೈಟ್ ಆಪ್ಷನ್ಸ್ ಬರುತ್ತೆ, ಫುಲ್ ನೀವು ನೋಡ್ಬೋದು ಹೆಡ್ಲೈಟ್ ಸೆಟಪ್ಪು. ಇಲ್ಲಿ ನಿಮಗೆ ಇಂಡಿಕೇಟರ್ಸ್ ಬರುತ್ತೆ. ಸೊ ಹೆಜಾರ್ಡ್ ಆನ್ ಮಾಡಿಬಿಡ್ತೀನಿ ಇವಾಗ. ಸೊ ಇಂಡಿಕೇಟರ್ಸ್ ಈ ಥರ ನೋಡ್ಲಿಕ್ಕೆ ಸಿಗುತ್ತೆ. ಕೆಳಗಡೆ ನಿಮಗೆ ಮಡ್ಗಾರ್ಡ್ ಬರುತ್ತೆ. ಫ್ರಂಟಲ್ಲಿ ನಿಮಗೆ USD ಫ್ರಂಟ್ ಸಸ್ಪೆನ್ಷನ್ಸ್ ಬರುತ್ತೆ. ಸೊ ಅಡ್ಜಸ್ಟೇಬಲ್ ಮಾಡ್ಬೋದು ಇದರಲ್ಲಿ ನೀವು. ನೆಕ್ಸ್ಟ್ ನಿಮ್ಗೆ ಇದರಲ್ಲಿ ಆಫ್ ರೋಡಿಂಗ್ ಟೈರ್ಸ್ ಬರುತ್ತೆ ಫೋಕ್ಸ್ ಜೊತೆಗೆ. ಹಾಗೂ ಇಲ್ಲಿ ನೀವು ನೋಡ್ಬೋದು ಫ್ರಂಟಲ್ಲಿ ಡಿಸ್ಕು ಇದು ABS ಜೊತೆ ಬರುತ್ತೆ. ರಿಯರಲ್ಲೂ ನಿಮಗೆ ಸೇಮ್ ಬರುತ್ತೆ. ಸೊ ಫ್ರಂಟ್ ಆ್ಯಂಡ್ ರಿಯರ್ ನಿಮಗೆ ಸ್ವಿಚಬಲ್, ರಿಯರಲ್ಲಿ ನಿಮಗೆ ಸ್ವಿಚಬಲ್ ABS ಆಪ್ಷನ್ ಬರುತ್ತೆ. ಏನು ಗುರು ಕ್ರೇಜಿ ಗಾಡಿ ಹೋಗ್ತಾ ಇದೆ. ಓಕೆ, ಸೊ ಹಾಗೆ ಇವಾಗ ಇಲ್ಲಿ ಮಾತಾಡೋದಾದರೆ ಇಲ್ಲಿ ನೋಡ್ಬೋದು ಫ್ರಂಟ್ ಲಿವರ್ಸ್ ಏನಿದೆ, ಇದು ಕ್ಲಚ್ ಮತ್ತು ಫ್ರಂಟ್ ಬ್ರೇಕು ಎರಡನ್ನೂ ನೀವು ಅಡ್ಜಸ್ಟ್ ಮಾಡ್ಬೋದು ಇಲ್ಲಿಂದಾನೆ. ಇಲ್ಲಿ ನೀವು ನೋಡ್ಬೋದು ಅಡ್ಜಸ್ಟಬಲ್ ಆಪ್ಷನ್ ಇದೆ. ನೆಕ್ಸ್ಟು 390 ಬ್ಯಾರ್ಜಿಂಗ್, ರೆಡಿ ಟು ರೇಸ್ ಬ್ಯಾರ್ಜಿಂಗ್ ಎಲ್ಲ ನಿಮ್ಗೆ ನಾರ್ಮಲಿ ಎಲ್ಲ ವೆಹಿಕಲ್ಸು KTMs ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಕೂಲೆಂಟ್ ಆಪ್ಷನ್ ಬರುತ್ತೆ ಇಲ್ಲಿ ನಿಮಗೆ. ಫ್ರಂಟಲ್ಲಿ ಕ್ರ್ಯಾಶ್ ಗಾರ್ಡ್ ನೋಡ್ಲಿಕ್ಕೆ ಬರುತ್ತೆ. 398cc ಲಿಕ್ವಿಡ್ ಕೂಲ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಬರುತ್ತೆ. ಇದರಲ್ಲಿ ಹಾರ್ನ್ ಪ್ಲೇಸ್ಮೆಂಟ್ ಬಂದುಬಿಟ್ಟು ಇಲ್ಲಿ ಬರುತ್ತೆ, ರೇಡಿಯೇಟರ್ ಪ್ಲೇಸ್ಮೆಂಟ್ ಇಲ್ಲಿ ಬರುತ್ತೆ, ನೀವು ನೋಡ್ಬೋದು. ನೆಕ್ಸ್ಟ್ ಕೆಳಗಡೆ ನಿಮಗೆ ಇಂಜಿನ್ ಪ್ರೊಟೆಕ್ಟರ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ಥರ ಒಂದು ನೋಡ್ಬೋದು. ನೆಕ್ಸ್ಟು ಇಲ್ಲಿ ನಾವು ಮಾತಾಡೋದಾದರೆ ಬ್ರೇಕ್ ಪ್ಯಾಡು ರಿಮೂವೇಬಲ್, ನಿಮಗೆ ರಬ್ಬರ್ಸ್ ಪ್ಯಾಡ್ ಏನಿರುತ್ತೆ ಅದು ರಿಮೂವೇಬಲ್ ಆಪ್ಷನ್ ಬರುತ್ತೆ. ನೆಕ್ಸ್ಟು ಇಲ್ಲಿ ನೀವು ನೋಡ್ಬೋದು ರೈಡರ್ಸಿಗೆ ಕಂಫರ್ಟೇಬಲ್ ಆಗಿ ಇರೋಕ್ಕೆ ಫುಟ್ ಪ್ಯಾಕ್ ಕೊಟ್ಟಿದ್ದಾರೆ. ಹಾಗೂ ಪಿಲಿಯನಿಗೂ ಫುಟ್ ಪ್ಯಾಕ್ ಕಂಫರ್ಟೇಬಲ್ ಆಗಿ ಅಡ್ಜಸ್ಟೇಬಲ್ ನೀವು ಮಾಡ್ಬೋದು ಇದನ್ನು. ನೆಕ್ಸ್ಟು ಲುಕ್ ಅಂತೂ ಕ್ರೇಜಿ ಆಗಿದೆ ಗುರು. ಸೊ ರಿಯರಿಂದ ಮಾತಾಡೋದಾದರೆ ADV ಆಪ್ಷನ್ ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ಈ ಥರ ಒಂದು ನಿಮ್ಗೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ನಿಮಗೆ ರ್ಯಾಕ್ ಸಿಗುತ್ತೆ, ಟಾಪ್ ಬಾಕ್ಸ್ ಎಲ್ಲ ನೀವು ಫಿಟ್ ಮಾಡೋದಾದರೆ. ಆ್ಯಂಡ್ ರಿಯರ್ ಕೂತವರಿಗೂ ತುಂಬ ಕಂಫರ್ಟೇಬಲ್ ಆಗಿ ಕೂರ್ಬೋದು ಇದನ್ನು ಗ್ರಿಪ್ಪರ್ ಆಗಿ ಯೂಸ್ ಮಾಡಿಕೊಂಡು. ಸೊ ರಿಯರಲ್ಲಿ ನಿಮ್ಗೆ ಇಲ್ಲಿ ಟೇಲ್ ಲೈಟ್ ನೋಡ್ಲಿಕ್ಕೆ ಸಿಗುತ್ತೆ, ಈ ಥರ ನೀವು ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ನಿಮಗೆ ಈ ಥರ ಸೇಮ್ ಇಂಡಿಕೇಟರ್ಸ್ ಬರುತ್ತೆ. ನೆಕ್ಸ್ಟ್ ಕೆಳಗಡೆ ನಾವು ಮಾತಾಡೋದಾದರೆ ಹಿಂದ್ಗಡೆ ಕೂಡ ನಿಮಗೆ ಸೇಮು ಟೈರ್ಸ್ ಬಂದುಬಿಟ್ಟು ಆಫ್ ರೋಡಿಂಗ್ ಟೈರ್ಸ್ ಬರುತ್ತೆ ವಿದ್ದು ಫೋಕ್ಸ್ ಜೊತೆಗೆ. ಆ್ಯಂಡ್ ಸಾರಿ ಗಾರ್ಡ್ ಕೊಟ್ಟಿದ್ದಾರೆ ಇದರಲ್ಲಿ, ಚೈನ್ ಡ್ರಿವನ್ ಇದೆ. ಮತ್ತು ನಾರ್ಮಲ್ ಆಪ್ಷನ್ಸ್ ನಾವು ಇಷ್ಟೇ ಮಾತಾಡೋದು ಬಿಟ್ಟರೆ, ಇದು ಆಫ್ ರೋಡ್ ವೆಹಿಕಲ್ ಆಗಿರೋದ್ರಿಂದ ಅಥವಾ ಟೂರಿಂಗ್ ವೆಹಿಕಲ್ ಆಗಿರೋದ್ರಿಂದ ಎಕ್ಸ್ಟ್ರಾ ಫೀಚರ್ಸ್ಗಳನ್ನೇನು ಕೊಟ್ಟಿಲ್ಲ. ಬೇಕಾಗಿರುವಂಥ ಎಲ್ಲ ಫೀಚರ್ಸ್ಗಳನ್ನು ಕೊಟ್ಟಿದ್ದಾರೆ. KTM ಬ್ಯಾರ್ಜಿಂಗ್ ಇಲ್ಲಿ ನೀವು ನೋಡ್ಬೋದು. ಹಾಗೂ ಸ್ಟ್ಯಾಂಡ್ ಇಲ್ಲಿ ನೀವು ನೋಡ್ಬೋದು, ಡುವಲ್ ಸ್ಟ್ಯಾಂಡಿಂಗ್ ಬರಲ್ಲ, ಸಿಂಗಲ್ ಸೈಡ್ ಸ್ಟ್ಯಾಂಡ್ ನೀವು ನೋಡ್ಬೋದು. ತುಂಬಾ ಒಂದು ಲೆಂತಿ ಆಗಿರುವಂಥ ಸ್ಟ್ಯಾಂಡ್ ಬರುತ್ತೆ. ನೆಕ್ಸ್ಟ್ ಇಂಜಿನ್ ಬಗ್ಗೆ ಇವಾಗ ನಾವು ಮಾತಾಡೋದಾದರೆ, ಇದು ಆ್ಯಕ್ಚುಲಿ 390 ಅಂತ ಹೇಳಿದ್ದಾರೆ. 398cc ಇದು ಲಿಕ್ವಿಡ್ ಕೂಲ್ ಇಂಜಿನ್, ಇದು ಸಿಂಗಲ್ ಸಿಲಿಂಡ್ರ್ 4 ಸ್ಟಾಕ್ ಜೊತೆ ಬರುತ್ತೆ. ಹಾಗೂ ನಿಮ್ಗೆ ಇದರಲ್ಲಿ 46 PS ಹಾಗೂ 38-39 Nm ಇದು ಟಾರ್ಕ್ ಸಿಗುತ್ತೆ. ಫ್ಯೂಲ್ ಟ್ಯಾಂಕ್ ಬಗ್ಗೆ ಮಾತಾಡೋದಾದರೆ 14.5 ಲೀಟರ್ ಇದು ಫ್ಯೂಲ್ ಟ್ಯಾಂಕ್ ಬರುತ್ತೆ. ಮೈಲೇಜ್ ನಿಮಗೆ ಅರೌಂಡ್ ಬಂದುಬಿಟ್ಟು ನಾರ್ಮಲ್ ನೀವು ರೈಡ್ ಎಲ್ಲ ಮಾಡೋದಾದರೆ ಅರೌಂಡ್ ಬಂದುಬಿಟ್ಟು ನಿಮಗೆ ಕಂಪ್ನಿಯವರು ಕ್ಲೈಮ್ ಮಾಡ್ತಿರೋದು 28ವರೆಗೆ. ಬಟ್ ನಿಮ್ಗೆ ಏನು ಅಲ್ದಿರೋ 24-25 ಮ್ಯಾಕ್ಸ್ ಟು ಮ್ಯಾಕ್ಸ್ ಸಿಗ್ಬೋದು. ಯಾಕಂದರೆ ಒಂದು 399cc ಇರುವಂಥ 398cc ಆ್ಯಕ್ಚುಲಿ 390cc ಅಂತಾರೆ. ಸೊ ಸ್ಟಾರ್ಟ್ ಮಾಡೋ ಮೊದಲು ಮತ್ತೊಂದೇನೆಂದರೆ ಇಲ್ಲಿ ನೀವು ನೋಡ್ಬೋದು ಕ್ರೂಸ್ ಕಂಟ್ರೋಲ್ ಆಪ್ಷನ್ ಗುರು. ಬೇಕಾದಾಗೆ ಕ್ರೂಸ್ ಕಂಟ್ರೋಲ್ ಹೈ ಮತ್ತು ಲೋ ಮಾಡ್ಬೋದು. ಲೈಟ್ ವೇಟ್ ವೆಹಿಕಲ್ಲು 182 ಕಿಲೋ ಕರ್ವ್ ವೇಟ್ ಬರುತ್ತೆ. ಸೊ ಬ್ರೇಕಿಂಗ್ ಅಂತೂ ಕ್ರೇಜಿ ಆಗಿದೆ ಗುರು. ಸೊ ಇವಾಗ ಒಂದು 75 ಇದ್ದೀನಿ. ಬ್ರೇಕಿಂಗ್ ಬಗ್ಗೆ ಮಾತಾಡೋಣ. ಕ್ರೇಜಿ ರೆಸ್ಪಾನ್ಸ್ ಸಿಗುತ್ತೆ ಬ್ರೇಕಿಂಗ್ ಇದು. ಸೊ ಬ್ರೇಕಿಂಗ್ ಅಲ್ಟಿಮೇಟ್ ಇದೆ, ಡುವಲ್ ಚಾನಲ್ ಆಪ್ಷನ್ಸ್ ಬರುತ್ತೆ. ಸೊ ಬ್ರೇಕಿಂಗ್ ಅಂತೂ ನನಗೆ ಹೆವಿ ಇಷ್ಟ ಆಗಿಬಿಟ್ಟಿದೆ. KTM ಇದು ನಾರ್ಮಲಿ ನಾನು ವೆಹಿಕಲ್ಸನ್ನೆಲ್ಲ ಎಷ್ಟೋ ರೈಡ್ ಮಾಡಿದಾಗೆಲ್ಲ ಗೊತ್ತಾಗಿದೆ ಬ್ರೇಕಿಂಗ್ ಅಂತೂ ಅವ್ರದ್ದು ಸಖತ್ತಾಗಿರುತ್ತೆ ಅಂತ. ಸೊ ಇವಾಗ ಸ್ವಲ್ಪ ಹೈವೇ ಮೇಲೆ ಹೋಗ್ಬಿಡೋಣ. ಸೊ ಓವರ್ಟೇಕ್ಸಲ್ಲೆಲ್ಲ ನಿಮಗೆ ತುಂಬ, ನಾನು ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇದ್ದೀನಿ. ಇಲ್ಲಿ 2-3 ಸ್ವಿಚಸ್ಗಳನ್ನು ಕೊಟ್ಟಿದ್ದಾರೆ ಇವರು. ಸೊ ಇದು ಕ್ರೂಸ್ ಕಂಟ್ರೋಲಿಗೆಲ್ಲ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ, ಕ್ರೂಸಿಗೆಲ್ಲ ಹಾಕೋತಿಗೆ. ಸೊ ಫಸ್ಟ್ ಇದನ್ನು ಹೆಜಾರ್ಡ್ ಆಫ್ ಮಾಡಿಬಿಡೋಣ. ಕ್ರೂಸನ್ನು ನಾನು ಇವಾಗ ಆನ್ ಮಾಡೋದಾದರೆ ವಾರ್ನಿಂಗ್ ಏನೋ ಬರ್ತಾ ಇದೆ ವೈಟ್. ಸೊ ಓಕೆ, ಕ್ರೂಸ್ ಇದೇ ಹೋಗ್ತಾ ಇದೆ ಗುರು. ಓಕೆ, ಕ್ರೂಸ್ ಇವಾಗ ಆಗ್ಬಿಟ್ಟಿದೆ. ಸೊ ಕ್ರೂಸಲ್ಲಿ ಹೋಗ್ತಾ ಇದೆ. ಪ್ಲಸ್ ಮಾಡ್ಬೋದು,
ಮೈನಸ್ ಈಸಿಲಿ ಮಾಡ್ಬೋದು. ಬಟ್ ಈ ಟ್ರಾಫಿಕಲ್ಲೆಲ್ಲ ಕ್ರೂಸ್ ಹಾಕೋ ಸವಾಸನೂ ಮಾಡಲ್ಲ ನಾನು. ಕ್ವಿಕ್ ರೆಸ್ಪಾನ್ಸ್ ಇದೆ ಗುರು, ಸಖತ್ತಾಗಿರೋಂಥ ರೆಸ್ಪಾನ್ಸ್ ನಿಮ್ಗೆ ಇದ್ರಲ್ಲಿ ನೋಡ್ಲಿಕ್ಕೆ ಸಿಗತ್ತೆ. ವೆಹಿಕಲ್ ಇದು ವೆಯ್ಟ್ ಇದೆ 182 kg. ಸೊ ಈಸಿಲಿ ಹ್ಯಾಂಡಲ್ ಮಾಡ್ಬೋದು ಟ್ರಾಫಿಕ್ಸಲ್ಲೆಲ್ಲ. ಆ್ಯಂಡ್ ಮತ್ತೊಂದು ಬಂದುಬಿಟ್ಟು ನಿಮ್ಗೆ ಇದರಲ್ಲಿ ಸೀಟ್ ಹೈಟು 825 ಅರೌಂಡ್, ನಿಮಗೆ 825 mm ಇದು ಸೀಟ್ ಹೈಟ್ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಅರೌಂಡ್ ನಿಮಗೆ 200 mm ವರೆಗೆ ಸಿಗುತ್ತೆ. ಸೊ ಈಸಿಲಿ ನೀವು ಟ್ರಾಫಿಕಲ್ಲೆಲ್ಲ ಈ ವೆಹಿಕಲ್ನ ಮ್ಯಾನೇಜ್ ಮಾಡ್ಬೋದು. ನೀವು ನಾರ್ಮಲಿ ಟ್ರಾಫಿಕ್ಕಿಗೋಸ್ಕರನೇ ತಗೊಳ್ತೀರಾ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ, ಸಿಟಿಯಲ್ಲಿ ರೈಡೆಲ್ಲ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ತಗೊಳಕ್ಕೆ ಹೋಗಬೇಡಿ. ಸೊ ನಾನು ತಪ್ಪು ಮಾಡಿಬಿಟ್ಟೆ ಗುರು ಈ ಟ್ರಾಫಿಕ್ಕಿಗೆ ಬಂದು. ಮತ್ತೊಂದು ಏನಂದರೆ ಸಮಸ್ಯೆ, ಈ ಟ್ರಾಫಿಕಲ್ಲೆಲ್ಲ ಇದನ್ನು ನುಗ್ಸೋಕ್ಕೂ ಆಗಲ್ಲ. ವೆಹಿಕಲ್ ಲೆಂತ್ ಸ್ವಲ್ಪ ಹಿಂದ್ಗಡೆಯಿಂದ ಕನ್ಫ್ಯೂಸ್ ಆಗಿಬಿಡುತ್ತೆ ಗುರು. ಹೈವೇಗಂತೂ ಕ್ರೇಜಿ ಮಿಷಿನ್ ಇದು. ಹೈವೇಗೆ ಆಫ್ ರೋಡ್ಸ್ ಎಲ್ಲ ಮಾಡ್ತೀರಾ ಅಂದರೆ ಇದರಲ್ಲಿ 2 ವೇರಿಯಂಟ್ ಬರುತ್ತೆ. ಒಂದು ಎಕ್ಸ್ ವೇರಿಯಂಟ್ ಬರುತ್ತೆ, ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ಅದು ಅಷ್ಟೊಂದು ನಿಮಗೆ ಎಲೆಕ್ಟ್ರಾನಿಕ್ಸ್ ಎಲ್ಲ ಅಷ್ಟೊಂದು ಸಿಗಲ್ಲ. ಇದರಲ್ಲಿ ಕಂಪ್ಲೀಟ್ ಎಲೆಕ್ಟ್ರಾನಿಕ್ಸ್ಗಳನ್ನು ಯೂಸ್ ಮಾಡಿದ್ದಾರೆ. ಗುರು ಇಷ್ಟೊತ್ತಿಗೆ ಇಷ್ಟೊಂದು ಟ್ರಾಫಿಕ್ ಇದೆ. ಓಕೆ, ಈ ಪೊಸಿಷನ್ನು ಚೆನ್ನಾಗಿದೆ ಗುರು. ಫ್ರಂಟ್ ಲುಕ್ ಆಗಿರ್ಬೋದು, ಕೀ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿಂದ ಅಡ್ಜಸ್ಟ್ ಮಾಡ್ಬೋದು. ಇಂಜಿನ್ ಆನ್ ಆಫ್ ಆಪ್ಷನ್ ನೀವು ನೋಡ್ಬೋದು. ಇದನ್ನು ಹಾಕ್ಬಿಟ್ರೆ ಲಾಕ್ ಆಗಿಬಿಡುತ್ತೆ. ಮತ್ತು ಆನ್ ಆಫ್ ಮಾಡೋಕ್ಕೆ ಇದನ್ನು ಫಸ್ಟ್ ಕೆಳಗೆ ಮಾಡಬೇಕು, ಆಮೇಲೆ ನಾವು ಇದನ್ನು ಪ್ರೆಸ್ ಮಾಡಿ ಆನ್ ಮಾಡಬೇಕು. ಸೊ KTM ಅವರು ಪ್ರತಿ ಸಲ ಮಾಡೋ ತಮ್ಮ ಯುನೀಕ್ ವೆಹಿಕಲ್ಗಳು ಆ್ಯಕ್ಚುಲಿ. ಸೊ ಸ್ವಲ್ಪ ಇಲ್ಲಿಂದ ಬಗ್ಗೆ ಮಾತಾಡೋಣ. ಇಲ್ಲಿ ನಿಮಗೆ ಫುಲ್ ಕಂಟ್ರೋಲ್ಸ್ ಬರುತ್ತೆ. ಕ್ರೂಸ್ ಕಂಟ್ರೋಲ್, ಇಲ್ಲಿ ನಿಮಗೆ ಹಜಾರ್ಡ್ ಕಂಟ್ರೋಲ್, ಇದು ಫುಲ್ ಡಿಸ್ಪ್ಲೇ ಕಂಟ್ರೋಲ್, ಇಲ್ಲಿ ನಿಮಗೆ ಇಂಡಿಕೇಟರ್ ಕಂಟ್ರೋಲ್, ಇದು ನಿಮಗೆ ಸೊ ಡೈರೆಕ್ಟ್ಲಿ ಮೋಡ್ಸ್ ಚೇಂಜ್ ಮಾಡ್ಬೋದು. ಈ ಬಟನ್ ಡೈರೆಕ್ಟ್ ನೀವು ಯಾವುದಕ್ಕೆ ಬೇಕು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಸೆಲೆಕ್ಟ್ ಮಾಡಿ ಸ್ಟ್ರೀಟ್, ರೈನು, ಆಫ್ ರೋಡ್. ಸೊ ನಾವು ಸ್ಟ್ರೀಟ್ ಹಿಡ್ಕೊಳ್ಳೋಣ ಇವಾಗ. ಓಕೆ, ಸೊ ಇವಾಗ ಮಾತಾಡೋಣ. ಇದರದ್ದು ಫಸ್ಟ್ ಬಂದುಬಿಟ್ಟು ಹ್ಯಾಂಡಲ್ ಬಾರ್ ಬಗ್ಗೆ ಮಾತಾಡೋದಾದರೆ, ವೈಡ್ ಆಗಿರೋ ಹ್ಯಾಂಡಲ್ ಬಾರ್ ಸಿಗುತ್ತೆ. ಅಡ್ಜಸ್ಟೇಬಲ್ ಸಸ್ಪೆನ್ಷನ್ಸ್ಗಳು ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ. ಮತ್ತು ಫ್ರಂಟ್ ಲುಕ್ ಅಂತೂ ಕ್ರೇಜಿ ಆಗಿದೆ ಗುರು. ಇಲ್ಲಿ ಹ್ಯಾಂಡಲ್ ಬಾರು, ಇಲ್ಲಿ ಡಿಸ್ಪ್ಲೇ, ಬ್ರೇಕಿಂಗು ಕ್ರೇಜಿ ಆಗಿದೆ. ಫ್ರಂಟು ರಿಯರು ABS ಇರೋದ್ರಿಂದ. ಸೊ ಅರೌಂಡ್ 14.5 ಲೀಟರ್ ಇದು ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಮತ್ತು ಸಿಟ್ಟಿಂಗ್ ಪೊಸಿಷನ್ ಚೆನ್ನಾಗಿದೆ ಗುರು. ಸಸ್ಪೆನ್ಷನ್ಸ್ ಎಲ್ಲ ಕ್ರೇಜಿ ಆಗಿದೆ. ಅಡ್ಜಸ್ಟೇಬಲ್ ಮಾಡ್ಬೋದು ನೀವು. ಫ್ರಂಟು USD ಸಸ್ಪೆನ್ಷನ್ಸ್ ಬರುತ್ತೆ. ಟರ್ನಿಂಗ್ ರೇಡಿಯಸ್ ಎಲ್ಲ ಕ್ರೇಜಿ ಆಗಿದೆ ಗುರು. ಸೊ ನೀವೇನಾದರೂ ಒಂದು ಲಾಂಗ್ ರೈಡ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಥವಾ ಒಂದು ಅಡ್ವೆಂಚರಸ್ ಬೈಕು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇದರಲ್ಲಿ 2 ವೇರಿಯಂಟ್ ಬರುತ್ತೆ, ಒಂದು ಎಕ್ಸ್ ಮತ್ತೊಂದು S ಅಂತ. ಸೊ ಎಕ್ಸ್ ವೇರಿಯಂಟ್ ಇದು ಎಕ್ಸ್ ಶೋರೂಮ್ ಪ್ರೈಸ್ ಬಂದುಬಿಟ್ಟು ನಿಮಗೆ 3,26,000 ಬರುತ್ತೆ. ಮತ್ತು S ವೇರಿಯಂಟ್ ಇದು ಎಕ್ಸ್ ಶೋರೂಮ್ ಪ್ರೈಸ್ ಬಂದುಬಿಟ್ಟು ನಿಮಗೆ 3,95,000 ವರೆಗೆ ಹೋಗುತ್ತೆ. ಇದು ಆ್ಯಕ್ಚುಲಿ ಆನ್ ರೋಡ್ ಬರೋತ್ತಿಗೆ ಇನ್ನೂ ಎಕ್ಸ್ಟ್ರಾ ಚಾರ್ಜಸ್ ಹಾಗೂ ಇನ್ಶೂರೆನ್ಸ್ RTOs ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಇದು ನಾನು ಹೇಳಿರೋದು ಎಕ್ಸ್ ಶೋರೂಮ್ ಪ್ರೈಸಸ್. ಸೊ ನೀವೇನಾದರೂ ಒಂದು ಬೆಸ್ಟ್ ವೆಹಿಕಲ್ ಹುಡುಕ್ತಾ ಇದ್ದೀರಾ ರೈಡ್ಸ್ಗಳಿಗೆ ಪ್ಲ್ಯಾನ್ ಮಾಡಿಕೊಂಡು, ಅಥವಾ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕಂಫರ್ಟ್ ಇರುವಂಥ ವೆಹಿಕಲ್ ಹುಡುಕ್ತಾ ಇದ್ದೀರಾ ಅಂದರೆ KTM ಅಡ್ವೆಂಚರ್ 390 ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಆ್ಯಂಡ್ ನೀವು ನಿಯರ್ ಎಲ್ಲಾದರೂ ಮೇಕ್ರಿ ಸರ್ಕಲಲ್ಲಿ ಇದ್ದೀರಾ ಅಂದರೆ ಮೇಕ್ರಿ ಸರ್ಕಲ್ಲಿರುವಂಥ KTM ಶೋರೂಮ್ ಒಂದ್ಸಲ ವಿಸಿಟ್ ಮಾಡಿ, ಅಲ್ಲಿಂದ ಹೆಚ್ಚಿನ ಡೀಟೇಲನ್ನು ಕಲೆಕ್ಟ್ ಮಾಡ್ಕೊಳ್ಬೋದು.